ಟೈಮ್ ಪಾಸಿಗೆ ನೀವು ಒಳ್ಳೆ ಐಡಿಯಾ ಕೊಟ್ರಿ. ಐಡಿಯಾ ಕೊಡೋದ್ರಲ್ಲಿ ಮೈಸೂರಿನವರು ಕಿಲಾಡಿಗಳು. ಅದಕ್ಕೆ ಈ ಸಲ ಮೈಸೂರಿನವರೇ ಸಿಎಂ ಆಗಿರೋದು. ಬೆಂಗಳೂರಲ್ಲಿ ಫಿಲಂ ನೋಡೋಕ್ ಟೈಮೇ ಸಿಗಲ್ಲ. ಇವತ್ ಮೈಸೂರಲ್ಲಿ ಹಾಯಾಗಿ ಕುತ್ಕೊಂಡು ನೋಡ್ತೀನಿ. ಓಕೆ ಬಾಯ್. ನಾನು ಯಾಕೆ ಮೈಸೂರ್ ಹೋಸ್ತು ಥಿಯೇಟರ್ ಹೋಸ್ದಲ್ಲ. ನೀವೇ ನನ್ನ ಅತ್ತೆ ಮಗನ ಮಾವನ್ ಮಗನ ಇಲ್ಲ ಬಾಯ್ ಫ್ರೆಂಡಾ ನಿಮಗ್ ಟಿಕೆಟ್ ತಗೊಳಕ್ಕೆ? ಆ ಮೂರಲ್ಲಿ ಯಾವ್ದಾರು ಒಂದ್ ಅನ್ಕೊಳ್ಳಿ. ಅಂದ್ರೆ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋ ಆಸೆನಾ? ಯಾರಿಗ್ ತಾನೇ ಇಷ್ಟ ಇರಲ್ಲ ರೀ. ಅದೆಲ್ಲ ವರ್ಕೌಟ್ ಆಗಲ್ಲ ರೇ. ನೀವು ಹುಡುಗಿರ್ಗೆ ಯೂಸ್ ಮಾಡಕ್ಕೂ ಗೊತ್ತು, ಮಿಸ್ಯೂಸ್ ಮಾಡಕ್ಕೂ ಗೊತ್ತು. ಬಾಳೆಹಣ್ಣು ತಿಂದ್ಮೇಲೆ ಸಿಪ್ಪೆ ಬಿಸಾಕ್ತಾ ಇದೀರಾ. ಹೋಗಿ ಒಬ್ರೇ ನೋಡ್ಕೊ ಹೋಗ್ರಿ. ಹಲೋ ಮಿಸ್ಟರ್ ಮೈಸೂರ್. ನನಗೆ ಗೊತ್ತು ಹುಡುಗಿರು ಒಬ್ರೇ ಕುತ್ಕೊಂಡು ಸಿನಿಮಾ ನೋಡಲ್ಲ ಅಂತ. ಫಸ್ಟ್ ಚಮಕಾಯಿಸ್ತೀರಾ, ಆಮೇಲೆ ಚಿಂದಿ ಉಡಾಯಿಸ್ತೀರಪ್ಪ. ನಿಮ್ ಆಕ್ಟಿಂಗ್ಗೆ ಅವಾರ್ಡ್ ಸಿಗುತ್ತೆ ಬನ್ನಿ. ನಮ್ಗೆಲ್ಲ ಅವಾರ್ಡ್ ಅಷ್ಟು ಈಸಿ ಕೊಡಲ್ಲ, ಭಯಂಕರ ರಾಜಕೀಯ ಇದೆ. ನೀವು ಹೋಗ್ತಾ ಇರಿ, ನಾನ್ ಬರ್ತೀನಿ. ಬೇಗ ಬನ್ನಿ. ಏನ್ರಿ ಇದು? ಎಲ್ರು ಇಂಟರ್ವಲ್ ಅಲ್ಲಿ ಪಾಪ್ಕಾರ್ನ್ ತಂದ್ರೆ ನೀವು ಪಿಕ್ಚರ್ ಶುರು ಆಗಕ್ ಮುಂಚೆನೆ ತಂದ್ಬಿಟ್ಟಿದಿರಲ್ಲ. ನಿಮ್ಮಂತ ಬ್ಯೂಟಿಫುಲ್ ಹುಡುಗಿರ್ ಪಕ್ಕದಲ್ಲಿ ಕೂತಿದ್ದಾಗ ಕೈ ಬಾಯಿ ಸುಮ್ನಿರಲ್ವಂತೆ. ಅದಕ್ಕೆ ಪಾಪ್ಕಾರ್ನ್ ತಿನ್ನೋ ಕೆಲಸ ಕೊಡ್ತಾ ಇದೀನಿ. ಸರಿ, ಜಾಸ್ತಿ ಮಾತಾಡ್ಬೇಡಿ, ಪಿಕ್ಚರ್ ನೋಡೋದಕ್ ಬಿಡಿ. ಅಯ್ಯೋ, ಏನಾಯ್ತ್ರಿ? ದೇವ್ರ ಪಿಕ್ಚರ್ ನೋಡಕ್ ಆಗಿದ್ಮೇಲೆ ಯಾಕ್ರಿ ಬರ್ತೀವಿ ಪಿಕ್ಚರ್ಗೆ? ನೀವ್ ಎದ್ರದ್ದು ಅಲ್ದ ಎಲ್ರಿಗೂ ಎದುರ್ತೀರಲ್ರಿ. ನಾನು ಯಾವ್ದೋ ಲವ್ ಫಿಲಮ್ ಅಂದ್ರೆ ಇಲ್ಲಿ ಗೊಗ್ಗ ಏನ್ ಫಿಲಮ್ ಕಂಡ್ರಿ? ಎಲ್ಲಿ ಟಿಕೆಟ್ ಕೊಡಿ. ಇಲ್ಲಿ ಟಿಕೆಟ್ ನನ್ನ ಹತ್ರ ಇದೆ, ತಗೊಳ್ಳಿ. ಕೊಡಿ. ನೀವು ತಗೊಂಡ್ರ ಟಿಕೆಟ್ ಸ್ಕ್ರೀನ್ 2ಗೆ ಒಂದಿಗೆ ಬಂದು ಕೂತ್ಕೊಂಡು ನಮ್ ಪ್ರಾಣ ತೆಗಿದಿರಲ್ರಿ. ಎದ್ರಿ ಮೇಲೆ ನನಗ್ ಒಂದ್ ಬಂದ್ಬಿಟ್ಟು ಬನ್ರಿ. ಹೋಗೋಣ. ಇದೇನ್ರಿ ಎಲ್ಲ ದೇವ್ಗಳ ತರನೇ ಕಾಣಿಸ್ತಾ ಇದ್ರೆ. ಬನ್ರಿ ಹೋಗೋಣ. ಇಲ್ಲಿ ಬೇಡ. ಅಯ್ಯಪ್ಪ, ನನ್ ಕರ್ಮ. ಗಾಡಿ ಯಾವ್ದು ಟಾಯ್ಲೆಟ್ ಇಲ್ಲ ರೀ. ಅದಕ್ಕಲ್ಲ, 1 ನಿಮಿಷ ನಿಲ್ಸ್ರಿ. ಇಲ್ಲ ಯಾಕೆ ನಿಲ್ಸಿದ್ರು ಮತ್ತೆ? ಇದು ಮಣ್ಣಿಂದ ಮಾಡಿದ್ದ? ಹೌದು ಮೇಡಮ್. ನೀನ್ ಚಿಂದಲ್ ಮಾಡ್ತಾರ? ಇದು ಮಣ್ಣಿಂದ ಮಾಡಿದ್ದ? ಹೌದು ಮೇಡಮ್. ಉಸಾರ ಗಿಡಕಳಿ ಜಾಸ್ತಿ ಭಾರ ಐತೆ. ತುಂಬಾ ಚೆನ್ನಾಗಿದೆ. ರೇಟ್ ಎಷ್ಟು? 1000 ರೂಪಾಯಿ. ಚೆನ್ನಾಗಿದೆ, ರೇಟ್ ಜಾಸ್ತಿ ಹೇಳ್ತಾರೆ. ಇದೆಷ್ಟು? ಅದ್ ನನ್ ಕೈ. ಇದೆಷ್ಟು? 500. ವಿಚಿತ್ರವಾಗಿದೆಯೇ? ಗಣೇಶದು ಆನೆದು ಸೈಜ್ ಒಂದೇ, ಇದಕ್ಕೆ 1000, ಅದಕ್ಕೆ 500. ಇದು ದೇವ್ರು, ಅದು ಪ್ರಾಣಿ. ನೀನು ಬಹಳ ಬುದ್ಧಿವಂತ. ಅದಿರ್ಲಿ, ಇದನ್ನ 300 ರೂಪಾಯಿ ಕೊಡ್ತೀಯಾ ಹೇಳು? 300 ರೂಪಾಯಿಗೆ 3 ಕಾಲಿಂದ ಬರ್ತದೆ, ಪರವಾಗಿಲ್ವಾ? ಅಂದ್ರೆ 500 ರೂಪಾಯಿ ಕೊಟ್ರೆ 5 ಕಾಲಿಂದ ಕೊಡ್ತೀಯಾ? ರೀ, ನೀವು ಬರ್ಮಾ ಬಜಾರ್ ಚೌಕಾಸಿ ಮಾಡೋ ಕಸ್ಟಮರ್ ತರ ಕಾಣಿಸ್ತಾ ಇದ್ದೀರಲ್ವಾ? ಅಲ್ರಿ, ನಿಮ್ ಮೈಸೂರಲ್ಲಿ ಯಾವ್ದಕ್ಕೂ 1 ರೂಪಾಯಿ ಕಡಿಮೆ ಮಾಡಲ್ವಾ? ಉಪಯೋಗಿಸ್ಬಿಟ್ಟು ಕಾಸಿಲ್ಲ ಅಂತಂದ್ರೆ ಸುಲಭ ಶೌಚಾಲಯ ಬಿಡ್ತಾರೆ. ಅಲ್ಲ ರೀ, ಪಾಪ ಬಿಸಿಲಲ್ಲಿ ಕೆಲಸ ಮಾಡ್ತಾರ, 4 ಕಾಸು ದುಡಿಯೋದ್ ಬೇಡವಾ ಅವರು? ಅಲ್ಲ, ನಮಗ್ ಮಾತ್ರ ದುಡ್ಡೇನ್ ಮರದಲ್ಲಿ ಬೆಳೆಯತ್ತಾ? ನಮಗೂ 1 ರೂಪಾಯಿ ಸೇವ್ ಆಗ್ಬೇಕಲ್ಲ? ನಿಮಗ್ ಸೇವ್ ಆಗ್ಬೇಕು ಅಂತ ಅವ್ರು ಸೇವ್ ಮಾಡ್ಕೋಬೇಕಾ? ಅಲ್ಲ, ನಮ್ ಫ್ರೆಂಡ್ ಹೇಳೋನು ಬೆಂಗಳೂರಲ್ಲಿ ಹುಡುಗಿರು ದುಡ್ಡನ್ನ ನೀರ್ ತರ ಖರ್ಚು ಮಾಡ್ತಾರೆ ಅಂತ. ಅಂದ್ರೆ ನಿಮ್ ಮೈಸೂರವ್ರಿಗೋಸ್ಕರ ನಾನ್ ನಷ್ಟ ಮಾಡ್ಕೋಬೇಕಾ? ನಾಳೆ ನೀವು ಮದ್ವೆ ಆದ್ಮೇಲೆ ನಿಮ್ ಗಂಡನ ದುಡ್ಡನ್ನೆಲ್ಲ ಉಳಿಸಿ ಚೀಟಿ ಹಾಕ್ಬಿಡ್ತೀರಲ್ಲ? ಅವ್ರ ದುಡ್ಡು ಅವ್ರು ಸೇವ್ ಮಾಡ್ಕೋತಾರೆ, ನನ್ ದುಡ್ಡು ನಾನ್ ಸೇವ್ ಮಾಡ್ಕೋತೀನಿ. ನಿಮ್ಮನ್ ಮದ್ವೆ ಆಗೋ ಆ ಪುಣ್ಯಾತ್ಮ ಡೇ ಅಂಡ್ ನೈಟ್ ಕಷ್ಟ ಪಡ್ಬೇಕು. ಬನ್ನಿ ಹೋಗೋಣ. ಇದೇ ಚಿಕ್ಕ ಗಡಿಯಾರ. ಯಾಕೆ ಒಂಥರ ಇದ್ದೀರಾ? ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಇಲ್ಲಿ ಸೇಟು ಸಂಘದವ್ರು ಕೋಲ್ಡ್ ವಾಟರ್ ಇಟ್ಟಿರ್ತಾರೆ, 2 ಗ್ಲಾಸ್ ಇಟ್ಕೊಂಬರ್ಲಾ? ಬೇಡ, ಜ್ಯೂಸ್ ತನ್ನಿ. ಅಯ್ಯೋ, ಅದನ್ನ ಫ್ರೀಯಾಗಿ ಕೊಡಲ್ಲ, ಕಾಸು ಕೊಟ್ಟೆ ತರ್ಬೇಕನ್ಸುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನಿಮ್ ಮೊಬೈಲ್ ಕೊಡ್ತೀರಾ? ಕಾಲ್ ಮಾಡ್ಬೇಕು. ಯಾರು? ಸೊಟ್ ಸೋಮಪ್ಪ ಹೆಬ್ಬೆಟ್ ಮನೆಯವನ್ಗ? ನಾನ್ ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ಗೇನ್ರಿ ಕಷ್ಟ? ನನ್ ಕರೆನ್ಸಿ ಖಾಲಿ ಆಗತ್ತೆ ಅಷ್ಟೇ, ಮಾತಾಡಿ ಪರವಾಗಿಲ್ಲ.
ಬಿಸಿ. ಏನ್ ಮೇಡಮ್ ಸೊಟ್ಸೋಮಪ್ಪ ಹೆಬ್ಬೆಟ್ ಮನೆ ಪಾರ್ಟಿ ಸಿಕ್ಕಿದ್ರಾ? ಇಲ್ಲ, ಬಿಸಿ ಬರ್ತಿದೆ. ಫೋನ್ ಬಿಸಿನಾ? ಇಲ್ಲಿ ತುಂಬಾ ಬಿಸಿಲು, ಆ ಕಡೆ ನೆರಳಿಗೆ ಹೋಗಿ ಟ್ರೈ ಮಾಡೋಣ ಬನ್ನಿ. ಹಂಗೆ ಜ್ಯೂಸ್ ಕುಡ್ಕೊಂಡ್ ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಫೋನ್ ಮಿಸ್ ಆಗಿದೆ, ಒಂದೇ ಒಂದು ಕಾಲ್ ಮಾಡಿ ನೋಡ್ತೀನಿ ಸರ್ ಪ್ಲೀಸ್. ಒಂದು ನಿಮಿಷ. ಹಲೋ, ನಿಮ್ಗೊಂದು ಕಾಲ್ ಬಂದಿತ್ತು. ನಾನೇ ಮಾಡಿದ್ದು ಸರ್, ತುಂಬಾ ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ಎಲ್ರಿ ಹೋಗಿದ್ರಿ? ಅರ್ಜೆಂಟಾಗೆಲ್ಲೋ ಹೋಗ್ಬೇಕಿತ್ತು. ಅರ್ಜೆಂಟ್? ನನ್ಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಲೇಡೀಸು ಎಲ್ಲ ವಿಷಯನೂ ಹೇಳಕ್ಕಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹುಡುಗೀರ್ ಅಂದ್ರೇನೆ ಪ್ರಾಬ್ಲಮ್. ಬನ್ನಿ ಹೋಗೋಣ. ಒಂದು ನಿಮಿಷ ಇಲ್ಲೇ ಇರಿ. ಏನ್ರಿ ಪ್ರಾಬ್ಲಮ್? ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ನಿಮ್ಮನ್ನೆಲ್ಲ ಫಾಲೋ ಮಾಡ್ತಾ ಇರೋದು ಅವ್ರನ್ನ. ಅದೇ ಅವ್ರನ್ನೇ ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ಸೈನ್ ಬೇಕಾಗಿತ್ತು. ಸೈನಾ? ಅವ್ರ ಹತ್ರ ಸೈನ್ ತಗೊಳಕ್ ಅವ್ರೇನ್ ಬ್ಯಾಂಕ್ ಮ್ಯಾನೇಜರ್? ಅವ್ರ ಹತ್ರ ಆಟೋಗ್ರಾಫ್ ತಗೋಬೇಕಾಗಿತ್ತು. ಆಟೋಗ್ರಾಫಾ? ಅವ್ರೇನ್ ಸೆಲೆಬ್ರಿಟಿನ, ಕ್ರಿಕೆಟರ, ಆರ್ಟಿಸ್ಟಾ? ಸಾರ್, ಇವ್ರು ಮಲಯಾಳಂ ಫಿಲ್ಮ್ ಹೀರೋಯಿನ್ ಅಲ್ವಾ ಸರ್? ಮಲಯಾಳಂ ಫಿಲ್ಮ್ ಹೀರೋಯಿನ್? ಸರ್, ಡೈಲಿ ಇವ್ರು ಸಿಡಿ ತಗೊಂಡು 4 ಸಲ ಪಿಕ್ಚರ್ ನೋಡ್ತೀವಿ ಸರ್. ನಮಗ್ ಗೊತ್ತಿಲ್ವಾ? ಅರೇ ಬನ್ನಿ ಇಲ್ಲಿ, ಒಂದ್ ನಿಮಿಷ ಬನ್ನಿ. ನೀವು ಮಲಯಾಳಂ ಫಿಲಂ ಹೀರೋಯಿನ್ ಅಂತೆ. ಏಯ್, ಪಕ್ಕ ಬೆಂಗಳೂರು ಹುಡುಗಿ, ನೀವು ಒಂದ್ಸಲ ಕನ್ನಡದಲ್ಲಿ ಮಾತಾಡಿ ಅವ್ರಿಗೆ.
ನೀವ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀರಾ? ನೋಡಿದ್ರ ಎಷ್ಟ್ ಚೆನ್ನಾಗಿ ಬಾಯಿ ಮುಚ್ಕೊಂಡಿರ್ತೀರಾ ಅಂತಂದ್ರು. ಅದೇ ಮಲಯಾಳಿ ಆಗಿದ್ರೆ ವಾಯಿ ಮೂಡಿ ವರದರಿಕು ಅಂತ ಅಂದಿರೋರ್ ತಾನೆ. ನೀವು ಯಾಮಾರ್ಸ್ಬೇಡಿ, ಇವರು ಮಲಯಾಳಂ ಫಿಲ್ಮ್ ಹೀರೋಯಿನ್. ಅಯ್ಯ ನಿನ್ ಕಣ್ಣಿಗೆ ನನ್ ಕೈ ಅವ್ರು ಬೆಳಗ್ಗೆ ತಾನೆ ಬೆಂಗಳೂರಿಂದ ಟ್ರೈನ್ ಅಲ್ಲಿ ಬಂದವ್ರೆ. ಇಲ್ಲಿ ಯಾವ್ದೋ ಹುಡುಗನ್ ನೋಡಕ್ ಬಂದವ್ರೆ. ಆ ಹುಡುಗ ಸಿಕ್ಕಿಲ್ಲ, ಅದಕ್ಕೆ ವಾಪಸ್ ಸಾಯಂಕಾಲ ಟ್ರೈನ್ ಹೋಗ್ತಾವ್ರೆ ಅಲ್ವೇನ್ರಿ? ರೀ, ನನ್ ಪರ್ಸನಲ್ ವಿಷಯ ಇಲ್ಲ, ಅವ್ರಿಗೆ ಯಾಕ್ರಿ ಹೇಳ್ತಾ ಇದ್ದೀರಾ? ಅಯ್ಯೋ ನಿಮ್ನ ಮಲಯಾಳಂ ಆ ಟೈಪ್ ಹೀರೋಯಿನ್ ಅನ್ಕೊಂಡ್ಬಿಟ್ಟವ್ರೆ. ಹೇಳ್ಲಿಲ್ಲ ಅಂದ್ರೆ ನಿಮ್ ಹಿಂದೆ ಬಿದ್ಬಿಡ್ತಾರೆ. ಮೇಡಮ್ ಒಂದೇ ಒಂದು ಆಟೋಗ್ರಾಫ್. ಅಲ್ಲಿ ಒರಿಜಿನಲ್ ಮಲಯಾಳಿ ಕುಟ್ಟಿ ಭಾವನ ಪುನೀತ್ ಅವ್ರ ಜೊತೆ ಪ್ಯಾಲೇಸ್ ಅದು ಡ್ಯಾನ್ಸ್ ಆಡ್ತಾಳೆ. ಅಲ್ಲಿ ಸೈತ ಹೋಗ್ರು. ಹೌದಾ? ಮಗ ಭಾವನ ಬಂದೋಳಂತೆ ಕಣೋ. ತುಂಬಾ ಇರಿಟೇಟ್ ಮಾಡ್ತಿದ್ರಲ್ವಾ? ಇರಿಟೇಟ್ ಮಾಡಿದ್ದು ಅವ್ರಲ್ಲ, ನೀವು. ಅಲೋ, ಮಲಯಾಳಂ ಚಿತ್ರ ಪ್ರೇಮಿಯಿಂದ ನಿಮ್ಮನ್ನ ಕಾಪಾಡ್ದೆ ರೀ.